ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮರೊಡನೆಯೂ ಇರಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮೊಡನೆ ಇದ್ದರೂ ಸಹ ನಾವು ದೇವರ ಆ ಆಜ್ಞೆಯನ್ನು ಪಾಲಿಸದೆ ಕರುಣೆಯನ್ನು ತೋರಿಸದೆ ಬೇರೆಯವರನ್ನ ಹಿಂಸಿಸಿದ್ದೇ ಆದಲ್ಲಿ ನಾವು ದೇವರ ಶಿಕ್ಷೆಗೆ ಒಳಪಡುತ್ತೇವೆ. ದೇವರು ನಮ್ಮೊಡನಿದ್ದಾರೆ ಎಂಬಂಥ ಗರ್ವದಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಿದರೂ ನಾವು ದೇವರ ವಿರುದ್ಧವಾಗಿ ಜೀವಿಸಿದ್ದೇ ಆದಲ್ಲಿ ನಾವು ದೇವರಿಂದ ಶಿಕ್ಷೆಗೆ ಒಳಪಡುತ್ತೇವೆ. ಅದನ್ನೇ ಇಂದಿನ ಮೊದಲನೇ ವಾಚನದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಿ ಹೇಳುವಂಥದ್ದು, ದೇವರ ಮಂಜೂಷವನ್ನು ಹಿಡಿದು ಸಹ ಶತ್ರುರೊಡನೆ ಹೋರಾಡಲು ಹೊರಟಂಥ ಆ ಇಸ್ರಾಯೇಲರಿಗೆ ಶಿಕ್ಷೆಯನ್ನು ಅನುಭವಿಸಿದಂತೆ ನಾವು ಸಹ ದೇವರ ಸನ್ನಿಧಾನದಲ್ಲಿದ್ದು ದೇವರ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸಿ ಈ ಲೋಕದಲ್ಲಿ ದೇವರಿಗೆ ವಿರುದ್ಧವಾಗಿ ಬದುಕಿದ್ದೇ ಆದಲ್ಲಿ ನಾವು ಶಿಕ್ಷೆಯನ್ನು ಅನುಭವಿಸುತ್ತೇವೆ. ಆದರೆ ಒಮ್ಮೊಮ್ಮೆ ನಾವು ಈ ಲೋಕದಲ್ಲಿ ಬೇರೆಯವರನ್ನ ಪ್ರೀತಿಸುವುದಕ್ಕಾಗಿ ದೇವರ ಆಜ್ಞೆಗಳನ್ನು ಕಡೆಗಣಿಸಿ ಶಿಕ್ಷೆಯನ್ನು ಅನುಭವಿಸುವುದು ಮಾತ್ರವಲ್ಲ, ನೋವಿನಲ್ಲಿ ಬದುಕುತ್ತಾ ಇದ್ದೇವೆ. ಈ ಎಲ್ಲ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ.